ಬದಾಮ ನಿನ್ನ ಮೈ ಮ್ಯಾಗ ಬಿಡುದಿಲ್ಲ ಕಸ್ಕೊಂಡ ಕಳಿಸ್ತಾರ ಇದಕ್ಕೆ ಸುಳ್ಳ ಅಂದಿದ್ಯೋ ನಾವು ಇದು ಸುಳ್ಳದ ಒಂದಿನ ಬಿಟ್ಟು ಹೋಗುದ ಕೋಟಿಗಟ್ಲೆ ಹ್ಯಾಂತಿನ ಬಿಟ್ಟು ಗಂಡ್ರೆ ಹೋತಾನ ಗಂಡ್ರನ್ನ ಬಿಟ್ಟು ಹ್ಯಾಂತಿ ಹೋಗ್ತಾನ ಇದು ಸುಳ್ಳದ ಇದು ಸುಳ್ಳದ ಸತ್ತಿನ ಇತ್ತಂದ್ರ ಯಾವ ಹುಟ್ಟೆ ಎಲ್ಲ ಯಾವ ತೋಡ್ ಹೋಗಿ ಅನ್ನೊಂದು ಮಾಡು ಮಾಸ್ತರ್ ಹೇಳ್ತಾನ ಮುಂದಿನ ಸಂಧಿ ಬಂದಾರಪ್ಪ ಬಂದಾರ ತಾಯಿ ಬಳಗ ಬಂದ್ ಮಾಡ್ಲ ಅದಕ್ಕೊಂದು ಮಾತನ್ನ ಹಿಂಗ ಹೇಳ್ತಾರ ಏನ್ ಹೇಳ್ತಾರಪ್ಪ ಮಾತ್ಮರು ತಂದೆ ತೀರಿದರೆ ಶಿರವನ್ನು ಹೋದಂತೆ ತಾಯಿ ತೀರಿದರೆ ಆತ್ಮದ ಕರಳ ಬಗದಂತೆ ಆತ್ಮದ ಕರಳ ಬಗದಂತೆ ತಂದೆ ತೀರಿದರೆ ಶಿರವನ್ನು ಹೋದಂತೆ ತಾಯಿ ತೀರಿದರೆ ಆತ್ಮದ ಕರಳ ಬಗದಂತೆ ಹೌದಪ್ಪ ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಎಡಭುಜ ಹೋದಂತೆಪ್ಪ ಏನ್ ಹೇಳ್ತಾರ ಏನ್ ಹೇಳಿದ್ರಿ ಮಾತ್ಮರು ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಹೌದಪ್ಪ ಮಣಿಯ ಮಾಡುವ ಮಡದಿ ತೀರಿದರೆ ಏನಾಯ್ತು ಮಣಿಯ ಮಾಡುವ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ ಮಣಿಯ ಮಾಡುವ ಮಗ ತೀರಿದರೆ ಚಂಡ ಮಲ್ಲಿಕಾರುನ ಶಿಖರ ಉರುಳಿ ನೆಲಕ ಬಿದ್ದಂತೆ ಹೇಳಿದ್ರು ಇದು ಏನದ್ರಿ ಏನ್ ಹೇಳಿದ್ರು ಸುಳ್ಳಿನ ಸಂಸಾರ ಸುಳ್ಳೆಂಬರಿ ಸುಳ್ಳಿನ ಸಂಸಾರ ಸುಳ್ಳೆಂದು ತಿಳಿಯತ್ ಹೇಳಿ ಮಹಾತ್ಮ ನಿಜಗುನೇ ಅವ್ರು ಹೇಳ್ಯಾರ ಇದಕ್ಕೆ ಸುಳ್ಳಿನ ಸಂಸಾರ ಇದು ಕನಸೆಂದು ಅರಿ ಅಂತ ಹೇಳಿ ನಿಜಗುನವ್ರು ಬಹಳ ಒತ್ತು ಕೊಟ್ಟು ಹೇಳ್ಯಾರ ಯಾಕಪ್ಪ ಈ ಮಾತು ಯಾಕೆ ಹೇಳತ್ತೀರಿ ನೀವು ಕಮಿಟಿ ಅವ್ರು ಹೇಳಿದ್ರಿ ಇಲ್ಲಿ ಏನ್ ಹೇಳಿ ಕಮಿಟಿ ಅವರು ಬಂದ ಕೂಡ್ಲೇನೆ ಏನು ಸತ್ಯ ಅದು ಸತ್ಯ ಮತ್ತು ಅಸತ್ಯ ಅನ್ನುವಂತ ವಿಷಯ ನೀವು ಜೈವಕ್ಕೆ ತಿಳಿಪಡಿಸಬೇಕು ಅಂತ ಹೇಳಿ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಹಿರಿಯರು ಎರಡು ವಿಷಯ ಇಟ್ಟಾರ ಇರ್ಲಿ ಅದರೊಳಗ ನಮ್ಮ ಮುತ್ತೂರ ಗ್ರಾಮದ ಕಲಾ ತಂಡದವರು ಏನ್ ಮಾಡಿದಾರಪ್ಪ ಅವರಿಗೆ ಬೇಕಾದಂತ ವಿಷಯ ಹಿಡ್ಕೊಂಡ್ರು ತಮಗೆ ಬೇಕಾದಂತ ವಿಷಯ ಹಿಡ್ಕೊಂಡು ನಮಗೆ ಬೇಕಾದಂತ ವಿಷಯ ಹಿಡ್ಕೊಂಡು ಏನ್ ಹೇಳಿದ್ರಿ ಏನ್ ಹೇಳಿದ್ರು ಅವರು ಜಗತ್ತದೊಳಗ ಏನದ ಸತ್ಯ ಅನ್ನೋದೇ ಸತ್ಯದ ಸತ್ಯ ಅನ್ನೋದೇ ನಮ್ಮ ಪಾಲಕ್ಕೆ ಇರ್ಲಿ ಸತ್ಯನಂತದೇ ಸತ್ಯದ ಇದ್ರೊಳಗ ಸತ್ಯ ಧರ್ಮರು ಸತ್ತಿಲ್ಲ ಅನಿಬ್ಯಾಡ್ರಿ ಮತ್ತೊಂದು ಹುಟ್ಟ್ಯಾರ ನೋಡ್ರಿ ಅಂತ ಹೇಳ್ಯಾರ ಅವರು ಮತ್ತೊಂದು ಜಗದಾಗ ಹುಟ್ಟ್ಯಾರ ನೋಡ್ರಿ ಅಂತ ಹೇಳಿ ನಮ್ಗ ಸತ್ಯದೇ ಪಾಲ್ ಇರ್ಲಿ ಅಂತ ಹೇಳಿ ಸತ್ಯನೇ ನಮ್ಮ ಪಾಲಕ್ಕೆ ಇರ್ಲಿ ಅಂತ ಹೇಳಿ ಅವರು ಪಾಲ ಹಿಡ್ದಾರ ಹಿಡದು ಅದು ಅವ್ರಿಗೆ ಏನು ಬೇಕಾಗ್ಯದ ಅಂತ ಕೇಳಿದ್ರೆ ಮೊದಲಿಗೆ ತುಪ್ಪ ಬೇಕಾಗ್ಯದ ಮೊದಲಿಗೆ ಡೈರೆಕ್ಟ್ ತುಪ್ಪ ಬೇಕಾಗ್ಯದ ಅವ್ರಿಗೆ ಅದು ಎದ್ರ ಹೊಟ್ಟಿಲೆ ಹುಟ್ಟೋದ್ರ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಡೈರೆಕ್ಟ್ ತುಪ್ಪ ಹಿಡ್ದಾರ ಅವರು ಹಾಲ ಕಾಸಿ ಹೆಪ್ಪ ಹಚ್ಚಿ ಮೊಸರು ಕಟ್ಟದ ಮಜ್ಗಿ ಮಾಡಿ ಮಜ್ಜಿಗೆಯನ್ನು ಮಾಡಿ ಮಾಡಿದ ಬಳಕ ಬೆನ್ನಿ ಮಜ್ಗಿ ಕಟ್ಟದಾಕ್ರ ಬೆನ್ನಿ ಬರ್ತದ ಬೆಣ್ಣೆ ಬರ್ತದಲ್ಲ ಬೆನ್ನಿ ಬರ್ತಂದ್ರ ಅದೇ ಬೆನ್ನಿ ಒಯ್ದು ಒಲಿ ಮ್ಯಾಗ ಇಟ್ಟಂದ್ರ ಅದು ಬೆನ್ನಿ ಕರಿಗಿ ತುಪ್ಪ ಆಗ್ತದ್ರಿ ಮಾಳು ಮಾಸ್ತರ ತಳ ಗುರಿ ಹಚ್ಚಬೇಕಾದ ಕವಾಕ ಮೊದಲು ಏನು ತಿಳ್ಕೊಂಡಿರಿ ಅಂತ ಕೇಳಿದ್ರೆ ಸತ್ಯ ಅನ್ನೋದ ಪಾಲ ನೀವು ತುಪ್ಪದ ಪಾಲನೇ ನೀವು ಹಿಡ್ಕೊಂಡಿರಿ ಹೌದಲ್ಲ ಅದು ತುಪ್ಪ ಡೈರೆಕ್ಟ್ ಆಗುದಿಲ್ಲ ಅದಕ್ಕೆ ಏನ್ ಬೇಕು ನೀವು ತಿಳ್ಕೊರಿ ಆತ್ಮೀಯ ಬಂಧುಗಳೇ ಅಚ್ಚೇಗಾವ್ ಗ್ರಾಮದವ್ರು ಬಹಳ ಬಲ್ಲವರಿದ್ದೀರಿ ಜ್ಞಾನಿಗಳಿದ್ದೀರಿ ಊರಾಗ ನಾನಾ ಅನಂತ ಪಂಡಿತರು ನೀವು ಕರ್ಸಿರಿ ಕರ್ಸ್ಯಾರ ಇಲ್ಲಿ ನಮ್ಮ ಏನ್ ಹೇಳುದಂತ ಕೇಳಿದ್ರ ಏನು ಅಸತ್ಯ ಹೆಂಗದ ಸತ್ಯ ಹೆಂಗದ ಅಸತ್ಯ ಅಂದ್ರೆ ಏನು ಸತ್ಯ ಅಂದ್ರೆ ಏನು ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನಿರಾಕಾರ ಶೂನ್ಯ ಏನು ಶೂನ್ಯ ಉರ್ದು ಶೂನ್ಯ ಮಧ್ಯ ಶೂನ್ಯ ಚತುರು ಶೂನ್ಯ ಇವು ಎಲ್ಲ ಏನು ಕೈಲಾಸದೊಳಗ ಅಲ್ಲಿ ಏನ್ ಆಗ್ಯದ ಅಂತ ಕೇಳಿದ್ರ ಏನು ಹೇಳಿನಂದ್ರ ಕೇಳವ್ರಿಲ್ಲ ಕೇಳಿನಂದ್ರ ಮಾಡವ್ರಿಲ್ಲ ಮಾಡಿನಂದ್ರ ನೋಡವ್ರಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಹಕ್ಕಿಲ್ಲ ಪಕ್ಷಿ ಇಲ್ಲ ನಕ್ಷತ್ರಗಳಿಲ್ಲ ಶೂನ್ಯ ಅಂದ್ರ ಏನು ಏನು ಸುಳ್ಳ ಅಂದ್ರೆ ಶೂನ್ಯ ಅಂದ್ರ ಸುಳ್ಳ ಮೊದಲಿಗೆ ಸುಳ್ಳದ ಪೂಜೆ ಅಂದ್ರೆ ಏನ್ರಿ ಸುಳ್ಳಿಗೆ ಶೂನ್ಯದ ಹೌದು ಸುಣ್ಣಿನ ಮುಂದೆ ಒಂದಿಟ್ರೆ ಏನಾಗ್ತು ಅದು ಸುಣ್ಣಿನೇ ಆಗ್ತದಲ್ಲ ಮತ್ತ ಒಂದ್ ಬತ್ತಂದ್ರೆ ಎಷ್ಟಾತ ಸಂಖ್ಯಾ ಅದು 0 ಆಗ್ತದ ಅದರ ಮುಂದೆ ಮತ್ತೊಂದು ಪೂಜೆ ಇಟ್ಟಂದ್ರೆ ಏನಾಗ್ತದ 100 ಆಗ್ತದ ಅದರ ಮುಂದೆ ಮತ್ತೊಂದು ಇಟ್ಟಂದ್ರ 1000 ಆಗ್ತದ ಇದು ಶೂನ್ಯ ಅನ್ನೋದು ಸುಳ್ಳದ ಅದು ಮುಂದೆ 0 ಸುಳ್ಳು ಐತ್ರಿ ಸುಳ್ಳಿದ ಹೊಟ್ಟಿಲೇನೆ ಸತ್ಯ ಹುಟ್ಟ್ಯದ ಸುಳ್ಳದರ ಇರ್ಲಿಲ್ಲ ಅಂದ್ರೆ ಸತ್ಯ ಎಲ್ಲಿದ ಬರ್ತಿತ್ತಪ್ಪ ಬೇಕಲ್ಲ
ಆದ ಶೂನ್ಯ ಮಧ್ಯ ಶೂನ್ಯ ಶೂನ್ಯ ಇದು ಪಾತಾಳ. ಅಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಇದು ಪರಮಾತ್ಮ ಸೃಷ್ಟಿ ಉತ್ಪತ್ತಿ ಮಾಡ್ಬೇಕಾಗಿದ್ರೆ ಮೊದಲು ಶೂನ್ಯನೇ ಅದ. ಶೂನ್ಯ ಅಂದ್ರೆ ಮೊದಲು ಸುಳ್ಳದ. ಆ ಸುಳ್ಳಿನ ಹೊಟ್ಟಿಲೇನೆ ಸತ್ಯ ಹುಟ್ಟ್ಯದ. ಸತ್ಯ ಹುಟ್ಟ್ಯದ. ನಾವು ಹುಟ್ಟಿ ಬಂದೀವಿ ಧರಣಿ ಮ್ಯಾಲ. ಹುಟ್ಟಿ ಬರಬೇಕಾದ್ರ ತಾಯಿ ಗರ್ಭದಾಗ ಮನುಷ್ಯ ಏನು ಮಲಮೂತ್ರದೊಳಗಿದ್ದಾಗ ಏನತ್ತದಪ್ಪ ಪರಮಾತ್ಮ ಕೈ ಜೋಡಿಸಿ ಕೇಳ್ಕೊಂಡ, ಏನತ್ತಪ್ಪ ಈ ಮಲಮೂತ್ರದ ವಿಸರ್ಜನೆ ಕಡ್ಯಾಕ ಮಾಡ್ಯಪ್ಪ. ಇದ್ರ ಬಗ್ಗೆ ಕಡ್ಯಾಕ ಮಾಡ್ಯಪ್ಪ. ವಚನ ಕೊಟ್ಟ. ಏನು ಕೊಟ್ಟ ಅಂತ ಕೇಳಿದ್ರ ಏನು, ನಾ ನಿನ್ನನ್ನೇ ನಾಮಸ್ಮರಣೆ ಮಾಡಿ, ನಿನ್ನ ನಾಮಸ್ಮರಣೆ ಮಾಡಿ ನಿನ್ನೆನೆ ನಾ ಕೂಡ್ತೀನಿಪ್ಪ, ಇದನ್ನ ನಾನು ಮಲಮೂತ್ರದ ಕಡ್ಯಾಕ ಮಾಡು ಅಂತ ಹೇಳಿಕಿಸಿಂದ ಬೇಡಿಕೊಂಡದ. ಅವಾಗ ಪರಮಾತ್ಮ ಅಂತಕರಣ ಬತ್ತು, ನನ್ನ ಸೇವಾ ಮಾಡಿ ನನ್ನನ್ನೇ ಕೂಡ್ತೀನತ್ತ ನಂದ ಬಳಿಕ ಕಣ್ಣು ತೆರಿಬೇಕಂತ ಹೇಳಿ ಅವನ ತಾಯಿ ಗರ್ಭದಿಂದ 9 ತಿಂಗಳ 9 ದಿವಸ ತಾಯಿ ಗರ್ಭದೊಳಗೆ ಇಟ್ಟುಕೊಂಡು ತಾಯಿ ಮುಂದೆ ಧರಣಿಗೆ ಬಂದ ಬಳಕ ಆ ಧರಣಿಗೆ ಬಂದ ಬಳಕ ಏನಂದ, ಇಲ್ಲಿ ನಾಯಲ್ಲಿ ಕೊಟ್ಟಿನಂದ. ಸುಳ್ಳು ಹೇಳದ, ಸುಳ್ಳು ಹೇಳ್ತಿದ್ದ ಮಾನವಲ್ಲಿ ನೋಡ ಭಗವಂತ ಹೇಳ್ಯಾನ, ಏನೋ ನಾಮಸ್ಮರಣೆ ಮಾಡಿ ನಿನ್ನನ್ನ ನಾ ಕೂಡ್ತೀನಿ ಅಂತ ಹೇಳ್ಯಾನ. ಧರಣಿಗೆ ಬಂದ ಮೇಲೆ ಏನಂದ, ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂದ ಏನಂದ, ನಾಯವಾಗಂದಿನಂದ. ಇಲ್ಲಿ ಏನಾಯ್ತು, ಸುಳ್ಳು ಮಾತಾಡ್ದಿಲ್ರಿ. ಈ ಸುಳ್ಳ ಅಂತಕ್ಕಂಥದ್ದು ಇರ್ಲಿಲ್ಲ ಅಂದ್ರ ಸತ್ಯ ಅನ್ನೋದು ಬರುವುದಿಲ್ಲ. ನೋಡು, ವಾಯಾರ ಅನ್ನೋದು ಸತ್ಯದ, ಕರೆಂಟ್ ಅನ್ನೋದು ಅಸತ್ಯ. ನಿಮಗೆ ತಿಳಿಯಂಗ್ ಹೇಳ್ತೇನ್ರಿ. ಹೇಳು, ವಾಯಾರ ಅನ್ನೋದು ಸತ್ಯದ, ಕರೆಂಟ್ ಅನ್ನೋದು ಅಸತ್ಯದ. ಕಣ್ಣಿಗೆ ಕಾಣಿಸೋದು ಖರೆ ಐತಿರೇನ್ರಿ ನೀವು? ಕಣ್ಣಿಗೆ ಯಾವ್ದು ಕಾಣ್ತದ ಇದು ಖರೆ ಐತಿರಿ ಸುಳ್ಳು ಐತಿರಿ? ಇದೆಲ್ಲ ಖರೆ ಹತ್ತೇವ್ ನಾವು. ಹತ್ತೇವಲ್ಲ, ನಮಗ್ ನಂಬತ್ತೇವ್ ನಾವು. ಇದು ಐತಾರ ನಂಬ. ಕರೆಂಟ್ ಏನು ತಂತ್ಯಾಗದು, ಏನು ವಾಯರ್ದಾಗದು, ಬಲ್ದಾಗದತ್ತೀರಿ? ಅದು ಬ್ಯಾರನೇ ಅದಲ್ಲ ತಿಳಿಯಂಗ. ಯಾಕಂದ್ರೆ ಅಸತ್ಯ ಎಲ್ಲಿ ಅದಂದ್ರೆ ಒಳಗದ, ಸತ್ಯ ಎಲ್ಲಿ ಅದಂದ್ರೆ ಮ್ಯಾಗದ ಕಾಣಿಸ್ತದ. ಅದು ಒಳಗ ಅಸತ್ಯ ಎಲ್ಲಿ ಅದ ಅಲ್ಲೇ ಖರೆ ಅದ. ಅದು ಮೊದಲು ನಮಗೆ ಏನು ಬೇಕು ಅಂತ ಕೇಳಿದ್ರೆ ಅಸತ್ಯ. ಮೊದಲ ಅಸತ್ಯದ ನಾವು ಹುಟ್ಟಿದೇವಪ್ಪ, ಸತ್ಯನೇ ಮಾತಾಡ್ತೇವ್ರಿ ನಾವು, ಬಹಳ ಸುಳ್ಳು ಮಾತಾಡ್ತೇವ್. ಸುಳ್ಳಿನ ಹೊಟ್ಟಿನೇ ಖರೆ ಅನ್ನೋದು ಹುಟ್ಟ್ಯದ. ಎಲ್ಲಿ ಬಂದಿರಿ ಗೌಡ್ರ? ಆಯ್ತು, ಇಲ್ಲೇ ನಿಮ್ ಊರ್ ಬಾಜುಕ್ಕೆ ಬಂದೇವತ್ ನಾವ್ ಹೇಳ್ತಿದ್ದೇವ, ದೂರೇ ಇದ್ದೇವ್. ಬರೋಬಾರದು ಖರೆ ಇಲ್ಲಿಗೆ ಬರೋದದ. ಎಲ್ಲದಿರಿ ಅಂದ ಬಳಕ ನಾವು ನಿಮ್ಮ ಊರ್ ಸನೇನೆ ಬಂದಿದ್ದೇವ್ರಿ, ಇಲ್ಲೇ ಒಂದ್ 2-3 ಕಿಲೋಮೀಟರ್ ಹೋದ ಅತ್ತೇವ್. ಹೇಳುದು ಸುಳ್ಳ, ಬರುದು ಖರೆ. ಇಲ್ಲಿ ಬರುದು ಖರೆ. ನಾವಿಲ್ಲಿ ಏನ್ ಹೇಳುದ ಅಂತ ಕೇಳಿದ್ರ, ಇಲ್ಲಿ ನಮ್ಮ ಅವುಗಳು ಕೂಡ್ಯಾರ ಬಹಳ ಮಂದಿ. ಹುಟ್ಟಿದ ಬಳಕ ತೊಟ್ಲಾಗ ಹಾಕ್ತಾರ. ತೊಟ್ಲ ಹಾಕೋದಾಗ 5 ದಿವ್ಸಕ್ಕೆ ತೊಟ್ಲಾಗ ಹಾಕೋ 13 ದಿವ್ಸಕ್ಕ ಮಾಡ್ತಾರ. ಆ ತೊಟ್ಟಿಲ ಹಾಕೋ ಕಾರ್ಯಕ್ರಮದಾಗ ಕೂಸಿಗೆ ತೊಟ್ಲಾಗ ಹಾಕೋ ಮುಂದ ಏನತ್ತಾರ, ಈಗ ನನ್ನ ಹೆಸರು ಮಾದೇವ ಅಂತ ಇಟ್ಕೋರಿ. ಮಾದೇವ ಕುಟ್ಟು ಕುರ್ರ ಅಂತ ಹೇಳಿ ತೊಟ್ಲಾಗ ಹಾಕದ್ರ ಹಿಂದ ಸ್ವಾದರತ್ತಾದವ್ರು ಗುಮ್ಮತಾರ. ಅವ್ರು ತಪ್ಪಡಿಸ್ತಾರಲ್ಲ. ಯಾಕೆ ಗುಮ್ಮತಾರ? ಅವ್ರು ಯಾಕೆ ಗುಮ್ಮದ್ರಿವಾ? ನೀವು ಜರ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ. ಹಿಂಗ ಆಗಿ ಹೆಸರು ತೊಟ್ಲಾಗ ಹಾಕಿ ಹೆಸರು ಇಟ್ಟು ಕುಟ್ಟು ಕುರ್ರ ಹತ್ತಾಳ ಹಿಂದೊಂದ್ 4-5 ಮಂದಿ ದಬಾ 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 ಗುದ್ದುತ್ತಾರ. ಹಿಂಗ ಯಾಕೆ? ಅದು ಖರೇನೆ ಗುದ್ದುತ್ತಾರ, ಸುಮ್ಮ ಗುದ್ದುತ್ತಾರ ಕೇಳ್ರಿ. ಅವ್ರ ಏನತ್ತಾರ, ಇದು ಇಟ್ಟು ಹೆಸರು ಸುಳ್ಳದ, ಎದಕ್ ಇಡ್ತಿ ಅಂತ ಗುದ್ದುತ್ತಾರ ಅವರು. ಖರೇದಿಲ್ಲ, ಇದು ಖರೆ ಅಲ್ಲ, ಇದು ಸುಳ್ಳದ. ಸುಳ್ಳ ಹೆಸರು ಯಾಕೆ ಇಡ್ತಿ ಅಂತ ಬಿಂದು ಡುಬುನ ಗುದ್ದುತ್ತಿರ್ತಾರ. ತಪ್ಪಡಿಸ್ತಾರ ನಂಗಾಯ್ತು. ಮನುಷ್ಯಾಗ ಮೊದಲಿಗೆ ಹೆಸರಿಲ್ಲ, ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಮಧ್ಯದೊಳಗೆ ಕತ್ತಲೆ. ಜೀವನ ಹೆಂಗದ? ಸುಳ್ಳಿನ ಸಂಸಾರ ಅಂದಾರ, ಇದಕ್ಕೆ ಮೃತ್ಯು ಲೋಕ ಅಂದಾರ. ಬೇರೆ ಅದ ಮತ್ತಿದ್ರ ದೇವಲೋಕ ಮೃತ್ಯು ಲೋಕ ಬೇರೆ ಎಲ್ಲೋ ಕಾಣೇರಿ ಅಂತ ಹೇಳ್ಯಾರ. ಎಲ್ಲಿ ಅದ ಅಂತ ಕೇಳಿದ್ರ ಏನು? ಇದು ಮೃತ್ಯು ಲೋಕದ ಹುಟ್ಟಿ ಸಾವುದದ, ಸುಳ್ಳಿನ ಸಂಸಾರ. ಸುಳ್ಳು ಅನ್ನೋದೇ ಒಂದು ದಿನ ಜಗತ್ತಾಗ ಶ್ರೇಷ್ಠ ಆಗ್ತದ. ಸುಳ್ಳಿನ ಹೊಟ್ಟಿಲೇ ಸತ್ಯ ಹುಟ್ಟ್ಯದ. ಇದು ಹೇಳ್ರಿ. ಇದರ ಮುಂದೆ ವಿಷಯ ಮಾತಾಡುದು ನೀವು. ಏನದು? ಸತ್ಯ ಅನ್ನೋದು ಎಲ್ಲಿ ಅದ? ಸತ್ಯ ಅನ್ನೋದು ಎಲ್ಲಿ ಉಳ್ದದ? ಯಾರಿಂದ ಯಾರು? ಅವ್ರು ಯಾರು ಸುಳ್ಳೇ ಮಾತಾಡಿಲ್ಲ. ಮಾತಾಡ್ಲಿಕ್ಕಂದ್ರೆ ಸತ್ಯನಂತದ್ ಹೆಂಗ ಹೊರಗೆ ಬತ್ತು. ಸತ್ಯ ಹರಿಶ್ಚಂದ್ರಾಜ ವಿಶ್ವಾಮಿತ್ರ ಸುಳ್ಳೇ ಕಾಡ್ದಲ್ರಿ? ಹೌದು, ಕಾಡ್ದಲ್ಲ. ಇದು ಖರೆ ನಡೆದ, ಖರೆ ದುಡ್ದ, ಸುಡಗಾಡ ಕಾಯಿ ಪಾಳೆ ಬತ್ತಲ್ರಿ. ಯಾಕ್ರಿ? ಸತ್ಯನೇ ಇದ್ದಲ್ಲ, ಖರೇನೇ ಇದ್ದಲ್ಲ. ಯಾಕಂತ ಕೇಳಿ ಅಸತ್ಯ ಯಾರ
ಐತಿ ಅಲ್ಲಿ ಸತ್ಯ ಯಾವ ನಡೆದಾನ ಮೊದಲ ಅಸತ್ಯ ಆಮೇಲೆ ಸತ್ಯ. ನಮ್ಮ ವಾದ ಹಿಂಗದ ಸತ್ಯಕ್ಕೆ ಸುಮಾರು ಅನ್ನಲ್ರಿ ನಾವು. ಅದು ಮೊದಲು ಬೇಕು ಯಾವ್ದು ಬೇಕು ಸತ್ಯ ಸುಮಾರು ಅಂತ ನನ್ನ ವಾದ ಇಲ್ಲ. ಇಲ್ಲಿ ಏನದ ಅಂತ ಕೇಳಿದ್ರ ಮೊದಲ ಅಸತ್ಯ ಹುಟ್ಟ್ಯದ, ಅದು ಅಸತ್ಯ ಹೊಟ್ಟಿಲೆ ಸತ್ಯ ಹುಟ್ಟ್ಯದ. ಅಸತ್ಯ ಹೊಟ್ಟಿಲೆ ಸತ್ಯ ಹುಟ್ಟ್ಯದ. ಬಂಧುಗಳೇ, ಜಗತ್ತದೊಳಗೆ ಏನದ ಅಂತ ಕೇಳಿದ್ರ ಏನು ಸತ್ಯಕ್ಕಿಂತಲೂ ಮೊದಲ ಅಸತ್ಯ. ಅದು ಇದ್ದಾಕರೆ ಅದು ಸತ್ಯ ಹೊರಗೆ ಬಂದೈತಿ. ಸತ್ಯ ಹೊರಗೆ ಬರ್ತದ. ಬಂಧುಗಳೇ, ನಾವೆಲ್ಲ ಇವತ್ತಿನ ದಿವಸ ಅಚ್ಚಗಾಂವ್ ಗ್ರಾಮದ ಅಹಿಲ್ಯಾದೇವಿ ಹೋಳ್ಕರ್, ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರ ಜಯಂತಿಗೋಸ್ಕರವಾಗಿ ಬಹಳ ಆತುರತೆಯಿಂದ ಇಟ್ಟು ಬಿಸಿಲಿದ್ರು ಕೂಡ ಕೊತ್ತರ್ ನೀರು ಬಸಿಲಾತದ, ಏಕಟ್ ನೀರು ಬಸಿಲಾತದ್ರಿ ಒಳಗ. ಉಗ್ರ ಬಹಳದ. ಆದ್ರೂ ನೀವು ಹೆಂಗಪ್ಪ ಅಂತ ಕೇಳಿದ್ರ ನಿಸ್ವಾರ್ಥಿ. ಯಾಕಂತ ಕೇಳಿದ್ರೆ ನಮಗೆ ನೀವು 15 ಸಾವಿರ ಕೊಟ್ಟು ಇಲ್ಲಿ ಕರ್ಸಿ ನಮ್ಮ ಟೇಜ್ ಮ್ಯಾಗ ಕುಂಡ್ರಿತ್ತ ಮ್ಯಾಗ ನೀವು ಕುಂಡ್ಸಿರಿ, ನಮಗ್ ಮೈಕ್ ಹಚ್ಚಿ ಕೊಟ್ಟಿರಿ, ವೇದಿಕೆ ಮಾಡಿ ಕೊಟ್ಟಿರಿ. ನೀವು ತಳ ಕೂತು ಕೇಳ್ತೀರಿ. ನಿಮ್ಮಂತ ಪುಣ್ಯಾತ್ಮರ ಜಗತ್ತದಾಗ ಯಾರು ಇಲ್ಲ ಅಂತ ಹೇಳ್ಬೇಕಾಗಿದೆ. ಹೌದು. ಯಾಕಂತ ಕೇಳಿದ್ರ ಬಂಧುಗಳೇ, ನಮಗೆ ಸಮಯ ಕೊಟ್ಟಿರಿ. ನೀವು ಲಕ್ಷ್ಯ ನಮಗೆಲ್ಲ ಸಮಯ ಕೊಟ್ಟಿರಿ. ನಾವೆಲ್ಲ ತನು ಮನದನದಿಂದ ಹಿಂಗೆ ಕೂಡ್ರಿ. ಸತ್ಯ ನಂತದ ಎಲ್ಲಿ ಅದ, ಅದನ್ನ ಹೆಂಗದ ಬಳಕೆ ಮಾಡ್ಬೇಕನ್ನೋದು. ಸತ್ಯ ಮಾತಾಡ್ಲಿಕ್ಕಂದ್ರ ಅಸತ್ಯ ಮಾತಾಡ್ಲಿಕ್ಕಂದ್ರ ಸತ್ಯ ಎಲ್ಲಿದ ಬರ್ತಿತ್ತು. ನನ್ನ ವಾದದ ಇನ್ನು ಮುಂದೆ ಹಂಗ ಸತ್ಯನೇ ಮಾತಾಡ್ಲಿಲ್ಲ ಅಂದ್ರ ಸತ್ಯದ ಅಸತ್ಯ ಹೊಟ್ಟಿಲಿಲ್ಲ ಸತ್ಯ ಹುಟ್ಟ್ಯದ ಅಂತೇಳಿ ನನ್ನ ವಾದ. ಹೌದಲ್ಲ? ಏನು ಲಕ್ಷ್ಯ ಇರ್ಲಿ. ಅಸತ್ಯ ಹೊಟ್ಟಿಲೆ ಸತ್ಯನೇ ಕರೆಕ್ಟ್ ಬಂದ ಹುಟ್ಟ್ಯದನಂತ ಮಾತನ್ನ ನಮ್ಮ ಮುಂದೆ ನೀವು ಬಹಳಷ್ಟು ನೇರವಾಗಿ ಹೇಳ್ತಾ ಇದೀನಿ. ನಮ್ಮ ಆಳು ಸರ್ ವಿಷಯ ಇನ್ನ ಪ್ರಸ್ತಾವನೆ ಮಾಡಿಲ್ಲ ಅವ್ರು. ಏನು ಹೇಳಬೇಕು ಅನ್ನೋದ್ರೊಳಗ ಸಾಕಂದ್ರೇನು ಮುಂದಿನ ಸಂದಿನೊಳಗ ನಿಮ್ಮ ಸತ್ಯ ಎಲ್ಲಿ ಅದ. ಸುಳ್ಳು ಮಾತಾಡ್ಲಾರ್ದಾನೆ, ಸುಳ್ಳು ಮಾತಾಡಿದ್ರೆ ಸತ್ಯನೇ ಮಾಡ್ಲಿಕ್ಕೆ ಬರುದಿಲ್ಲ. ಅದೇ ಹಂಗ ಹೇಳ್ತಾರ ನೋಡಲ್ಲ. ಜಗತ್ತದೊಳಗ ಮಂದಿಗೆ ಅಸತ್ಯ ಅನ್ನೋದು ಮೊದಲದ. ನಾ ಹುಟ್ಟಿ ಬಂದಿನಪ್ಪ, ಬಹಳ ಗಳಿಸಿದಿಲ್ಲ. ಕೋಟ್ಯಾನುಗಟ್ಲೆ ರೊಕ್ಕ ಗಳಿಸಿನ ಮಾಡ್ಯಾದ ಮ್ಯಾಗ ಮಾಡ್ಯಾಕ ಕಟ್ಟಿನಿ, ಸಾಕಾಗಟ್ಟ ಭೂಮಿ ತೋಣಿನಿ. ಹೌದಲ್ಲ? ಇದು ಖರೆ ಅದನ್ರಿ. ಇದು ಖರೆ ಅದನಂದ್ರ ನಾನ್ ನಿಮಗ್ ಕೇಳ್ತೀನಿ. ಏನತ್ತ? ಮಾಡ್ಯಾದ ಮ್ಯಾಗ ಮಾಡ್ಯಾಕ ಕಟ್ಟಿದೆವು, ಮನಿ ಮುಂದೆ ಕಾರ್ ಗಾಡಿ ತಂದಿದೆವು, ಸಾಕಾಗಟ್ಟ ಭೂಮಿ ತೊಗೊಂಡಿದೆವು, ಸಾಕಾಗಟ್ಟ ರೊಕ್ಕ ಗಳಿಸಿದೆವು. ಇದು ಖರೆ ಅದನು. ಒಂದಿನ ಬಿಟ್ಟು ಹೋಗಬೇಕಾಗಿದೆ ನಮ್ಮಲ್ಲಿ. ಯಾಕೆ ಹಿಂಗದ? ಯಾರ್ದ ಖರೆ ಉಳ್ದದೇನು ಮತ್ತ ಒಳಗೆ ಇಲ್ಲ. ತಗೊಂಡ್ ಹೋಗೋರ ಮಾರಾಡ್ತಾರ. ಹುಟ್ಟಿದ ಜೀವನದೊಳಗೆ ಯಾವನು ತಗೊಂಡ್ ಹೋಗಿಲ್ಲ. ಸತ್ತ ಬಳಕ ಹೆಣ್ಮಕ್ಳು ಬಡ್ಕೊಂಡ್ ಅಳ್ತಾರ. ಏನತ್ತ? ಆ ಹುಡ್ದಾರ ನನಗೆ ಕೊಡ್ತೀನಿ ಅಂದಿದ್ಯೋ. ಅವ್ರ ಮುಂದಿನ ಹಾಡ್ತಾರಲ್ಲ ಅವ್ರು. ನೀವ್ ಒಳಿಬೇಡ್ರಿ, ಅವ್ರು ಹೇಳ್ತಾರ. ಯಾಕೆ ನೀವು ನಿಮಗ್ ಬರ್ತದೆ ಅದು ನನಗ್ ಬರಲ್ಲ. ಯಾರು ಬಿಡಂಗಿಲ್ಲ. ಒಂದು ಗುಂಜಿ ಹುಡ್ದಾರ ಸುದೆ ಗುಂಜಿ ಬದಾಮ ನಿನ್ನ ಮೈ ಮ್ಯಾಗ ಬಿಡುದಿಲ್ಲ, ಕಸ್ಕೊಂಡ್ ಕಳಿಸ್ತಾರ. ಇದಕ್ಕೆ ಸುಳ್ಳ ಅಂದಿದ್ಯೋ ನಾವು. ಇದು ಸುಳ್ಳದ. ಒಂದಿನ ಬಿಟ್ಟು ಹೋಗುದ ಕೋಟಿಗಟ್ಲೆ ಹ್ಯಾಂತಿನ ಬಿಟ್ಟು ಗಂಡ್ರೆ ಹೋಗ್ತಾನ, ಗಂಡನ ಬಿಟ್ಟು ಹ್ಯಾಂತಿ ಹೋಗ್ತಾನ. ಇದು ಸುಳ್ಳದ. ಇದು ಸುಳ್ಳದ. ಸತ್ತಿನ ಇತ್ತಂದ್ರ ಯಾವ ಹುಟ್ಟೆ ಎಲ್ಲ ಯಾವ ತೋಡ್ ಹೋಗಿ ಅನ್ನೊಂದು ಮಾಡು ಮಾಸ್ತ ಹೇಳ್ತಾನ ಮುಂದಿನ ಸಂಧಿ. ಸತ್ತಿನ ಖರೆ ಮಾಡೋರಿದ್ರಿ ಅಂದ್ರ ಸುಳ್ಳ ಅಸತ್ಯ ಇಲ್ರಿ, ಸತ್ತಿನೇ ನಡಿತೇವ್ ನಾವು. ಅಂದ್ರೆ ನೀ ಹುಟ್ಟಿ ಬಂದ ಬೆಳಗ್ಗೆ ಎಷ್ಟು ಗಳಿಸಿದಿ ಅಟ್ಟು ಯಾವ ತಗೊಂಡ್ ಹೋಗ್ಯಾನ. ಸತ್ಯನೇ ದುಡದು, ಸತ್ಯದಿಂದ ದುಡದು. ಯಾಕ ಬಿಟ್ಟಿನ ಹೋಗ್ಯಾನ ಅಂದ್ರೆ ಅಸತ್ಯ ತಿಳ್ಕೊಂಡ್ ಬಿಡ್ರಿ. ಹುಟ್ಟಿ ಬಂದ ಬಳಿಕ ಯಾವ ಇಲ್ಲಿ ಬಿಟ್ಟು ಹೋಗ್ಯಾನ ನೋಡೋದು ಅಸತ್ಯದ. ಇದು ತಗೊಂಡು ಹೋಗುದು ನಿಮ್ಮ ಜೀವನದಲ್ಲಿ ಏನೂ ಇಲ್ಲ. ಸುಳ್ಳದ. ಇದು ಎಲ್ಲ ಸುಳ್ಳದ. ಈ ಜೀವನೇ ಎಂಬುದು ಎಲ್ಲ ಸುಳ್ಳದ. ಸುಳ್ಳು ಅನ್ನೋದು ಯಾಕೋ ತಿಳದ ನೋಡಬೇಕು ಅಂದಾರ. ಅದಕ್ಕೆ ಮಧುಗಣ ಮುತ್ತವ್ರು ಒಂದು ಪದ ಮಾಡಿದ್ರು. ಸಂಸಾರದಾಗ ಸುಳ್ಳು ಹೇಳೋ ಚನಿಕ, ಸಂಸಾರದೊಳಗ ಸುಳ್ಳು ಹೇಳೋ ಕಡಿತನಕ. ಸುಳ್ಳು ಹೇಳಿಲ್ಲ ಅಂದ್ರೆ ಸಂಸಾರ ನಡೆಯಲ್ಲ ತಮ್ಮ. ಮೊದಲು ಸುಳ್ಳು ಅನ್ನೋದು ಮಾತಾಡು. ಯಾವಾಗ ಸಂಸಾರಕ್ಕೆ ಮಾತಾಡಿ ಸತ್ಯ ಅನ್ನೋದೇ ನೀವು ಮಾತಾಡಿದ ನಿನ್ ಕಿಮ್ಮತ್ತಿಲ್ಲ. ಇನ್ನು ಸಂಸಾರ ಸಾಗುದಿಲ್ಲ. ಯಾಕೋ ನೀ ಹಿಂಗ ಮಾತಾಡಿದ್ರೆ ಸಂಸಾರ ಅದ ರೀ ಬಾಬಾತಿ. ನಮ್ಮ ಸಂಸಾರ ನಡೆಯಂಗಿಲ್ಲ. ಸತ್ಯನೇ ಮಾತಾಡಿದ ಸಂಸಾರ ನಡೆಯಲ್ಲ. ಮದ್ಕೊಂಡು ಮುತ್ತೆ ಹೇಳ್ದ ಸಂಸಾರದಾಗ ಸುಳ್ಳು ಹೇಳು. ಯಾವಾಗ ಹೇಳು? ಕ್ಷಣೋ ಕ್ಷಣಕ್ಕೆ ಯಾವಾಗ ಒಂದು ವ್ಯಾಳೆ ಬರ್ತದ, ಯಾವಾಗ ಒಂದು ಪ್ರಸಂಗ ಬರ್ತದ, ಆ ಟೈಮ್ದಾಗ ನೀವು ಸುಳ್ಳು ಹೇಳು, ನಿನ್ನ ಸಂಸಾರ ಸಾಗ್ತದ. ಮುತ್ತೆ ಹೇಳ. ಹೌದು, ನೀವು ಕಂಟಿನ್ಯೂ ಹಾಕೋದ್ ಕುಂದ್ರಿ ಬೇಡ್ರಿ. ಕಂಟಿನ್ಯೂ ಹೇಳೋಣ ಮುಂದೆ ಸುಳ್ಳ
ಸುಳ್ಳು ಹಂಗಲ್ಲ, ಹಂಗ ಹೇಳುದು ಬ್ಯಾರೆ. ಅದು ಸುಳ್ಳೇ ಅದ. ಕಲಿಯುಗದೊಳಗ ಕೃತಾಯುಗದಾಗ ಸತ್ಯದ ಯುಗ ಇತ್ತು, ಅವಾಗಿನ ಜನ ಮಾತಾಡ್ತಿತ್ತಿಲ್ಲ. ಯಾವಾಗ ಕೃತಾಯುಗ ಸತ್ಯಯುಗ ಅಂತಾರ ಅದಕ್ಕ. ಹೌದು. ಈಗ ದೊಡ್ಡವ್ರ ಮುಂದೆ ಸಣ್ಣವ್ರ ಒಟ್ಟೆ ಮಾತಾಡ್ತಿತ್ತಿಲ್ರಿ. ಯಾವ ತಿಳ್ದಾವ ಯಾವ ಬಲ್ಲವದ ನೋಡ್ರಿ, ಅವನೇ ಮಾತಾಡ್ತಿದ್ದ. ಯಾವ ಹಿರಿಯ ಮನುಷ್ಯ ಅದ ಅವನೇ ಅಟ್ಟು ಮಾತಾಡ್ತಿದ್ದ, ಅವನ ಮಾತದು ಸತ್ಯ ಆಗ್ತದ. ಹೌದು. ಇದು ಕಲಿಯುಗ ಅದ. ಏನ್ರಿ? ಕೆಟ್ಟ ಕಲಿಯುಗ. ಕೆಟ್ಟ ಕಲಿಯುಗ ಸುಳ್ಳಿದೆ ಖರೆ ಸುಳ್ಳಿಗೆ. ಯಾಕಂದ್ರ ಅವ ಸಣ್ಣವನು ದೊಡ್ಡವ್ರ ಮುಂದೆ ಕೂತಿ ಎಲಿ ಅಡಿಕೆತ್ತಾನ. ದೊಡ್ಡವ್ರು 15 ವರ್ಷ ಆಗಿಲ್ಲ ಬಿಡಿಸತಾನ, 15 ವರ್ಷ ಆಗಿಲ್ಲ ತಂಬಾಕ ಗುಟ್ಕಾ ಹಿಡಿತಾನ. ಹೌದು. ಮತ್ತ ಹಂಗೆ ಮ್ಯಾಲ ನಮಗೆ ಯಾರು ಹೆಣ್ಣು ಕೊಟ್ಟಿಲ್ಲ. ಅವ್ರ ಯಾಕೆ ಕೊಡ್ತಾರೆ ಹೆಣ್ಣು? ಜಗತ್ತೇ 15 ವರ್ಷ ಆಗುದ್ರೊಳಗೆ ಎಲ್ಲಾ ಚಟಗಳ ಪೂರ್ಣ ಮಾಡ್ಲಕತ್ತಾರ. ದೊಡ್ಡವ್ರ ಅಂದಿಲ್ಲ, ಸಣ್ಣವ್ರ ಅಂದಿಲ್ಲ. ಸತ್ಯ ಅದನ್ರಿ ಜಗತ್ನಾಗ. ಇದೆಲ್ಲ ಸುಳ್ಳಿ. ಇದು ಎಲ್ಲಾ ಸುಳ್ಳದ. ಹೆಂಗ ಕೊಡ್ತಾರ್ರಿ? ಹೆಂಗ್ ಕೊಡ್ತಾರ? 15 ವರ್ಷದಾಗ ಸರಿಯಾಗಿ ಕುಡಿಯಾಕ ಶುರು ಮಾಡ್ಯಾನ. 15 ವರ್ಷದಾಗ ತಂಬಾಕ್ ತಿಲ್ಲಾಕ ಶುರು ಮಾಡ್ಯಾನ. ನೋಡ್ ಹೆಂಗಾಗ್ಯದ. ಹೆಣ್ಣು ಕೊಡ್ತಾರ್ರಿ. ಇದು ಇದು ಎಲ್ಲಾ ಸುಳ್ಳದ. ಸಣ್ಣವ್ರ ಮುಂದೆ ದೊಡ್ಡವ್ರ ಮುಂದೆ ಸಣ್ಣವ್ರು ಸುಳ್ಳು ಹೇಳತ್ತಾರ. ಇದು ಯಾಕಾದ? ಇದು ಕಲಿ ಪ್ರಭಾವದ. ಹಿಂಗಾಗಿ ಸತ್ಯದ ಕಲಿ ಪ್ರಭಾವದ ಗಾಳಿ ಅದಪ್ಪ. ಇದು ಕಲಿ ಅನ್ನೋದು ಸುಳ್ಳದ. ಸುಳ್ಳು ಇದು ಮೊದಲು ಸುಳ್ಳು ಇದ್ದಾಕ್ರೆ ಸತ್ಯ ಹುಟ್ಟ್ಯದನಂತ ಮಾತನ್ನ ಹೇಳಿ ಇನ್ ಯಥಾ ಪ್ರಕಾರ ಬಹಳಷ್ಟು ಮಾತನಾಡದೆ ಯುಜುಗೌಡ್ರು ಈಗ ಒಂದು 5 ನುಡಿ ಸುಂದರ ಚಾಲ್ ಹಾಡಿ ನಮಗ್ ಹೇಳ್ಯಾರ. ಇಲ್ಲಿ ಬಹಳಷ್ಟು ಮಾತು ಹೇಳ್ಕೊತ್ಕೊಂಡ್ರು ತಾನು ಬಹಳ ಜಾಲಾರ್ದಂಗ ತಾವೆಲ್ಲ ಅನುಭವಿಸ್ತಿದ್ದೀರಿ. ಗ್ರಾಮಕ್ಕೆ ಬಂಡರ ಹಿಡ್ದನ್ರಿ ಮಾಸ್ತರ್ ಅಂತ ಹೇಳಿ ಯಾವಾಗ ಯುಜುಗೌಡ್ರು ಅಂದ್ರು. ಅವಾಗ ನನಗೆ ಬಹಳ ಸಂತೋಷ ಆಯ್ತು. ಯಾವಾಗ ಬಂದು ನಾನು ಶಿಲಿಸಿದ ಮುತ್ಯನ ದರ್ಶನ ಮಾಡ್ಲಿ, ಅಚ್ಚೇಗಾವಕ್ಕೆ ಬಹಳ ದಿನ ಹೋಗ್ಬೇಕಂತೇಳಿ ಅಪೇಕ್ಷೆ ಇತ್ತು. ಆದ್ರೂ ಭಗವಂತ ನೋಡ್ರಿ ನಮ್ಮ ಅಹಿಲ್ಯಾಬಾಯಿ ಹೋಳ್ಕರ್ ನಿಮಿತ್ತವಾಗಿ ನಿಮ್ಮ ಊರಿಗೆ ನಾವು ಬಂದಿದ್ದೇವೆ ಬಂಧುಗಳೇ. ಆದ ಕಾರಣ ತಾವೆಲ್ಲ ಬಹಳ ಶಾಂತಿ ಸಮಾಧಾನ ಕೂತ್ ಕಾಪಾಡ್ಲತ್ತೀರಿ. ಇದೇ ನಮಗ ಆನಂದದ. ಯಥಾ ಪ್ರಕಾರ ನಾವು ಒಂದು 5 ನುಡಿ ಖ್ಯಾಲಿಯನ್ನ ಹಾಡಿ ಒಳ್ಳೆ ಉದಯ ಕಲಾವಿದರಿಗೆ ಪಾಳ್ಯ ಹೋಗ್ತದ. ಸತ್ಯ ಅನ್ನೋದು ಎಲ್ಲಿ ಅದ? ಸತ್ಯ ಯಾರ ಹೊಟ್ಟಿಲೆ ಹುಟ್ಟ್ಯದ? ಸತ್ಯ ಇದ್ದವನೇ ಇದ್ದಂದ್ರ ಅವ ಸತ್ತಿರಬಾರ್ದು. ಹಂಗೆ ಇರ್ಬೇಕೈತಿರಿ. ಮಾತಿಗೆ ಮಿತಿ ಇರ್ಲಿ, ನಿನ್ನ ಹಾಡ ತೋಡಿಗೆ ತೋಡಿ ಬರ್ಲಿ. ಮಾತಿನಿಂದ ಮಹಾಭಾರತ ಆಯ್ತು, ಮಾತಿನಿಂದ ರಾಮಾಯಣ ಆಯ್ತು, ಮಾತಿನಿಂದ ಘಾತ ಆಯ್ತು, ಮಾತಿನಿಂದ ಬಡಿಗೆ ಬರ್ತಾವ. ಅದು ಖರೇನೆ. ಮಾತ ಮಾಣಿಕ ಆಗ್ಯದ. ಮಾತು ಬಂದಾವ, ಮಾಣಿಕ ಬಂದ ಮಾತು ಬರ್ಲಾವ. ಜಗಳ ತಂದ ನಮಗ್ ಮಾತು ಜರ ಬರ್ತಿತ್ತ ಜಗತ್ತದಾಗ ಮಾಣಿಕ ತರ್ಲಾಕ ಬರ್ತದ ಬಂಧುಗಳೇ. ಸತ್ಯನಂತ ಎಲ್ಲಿ ಅದ? ಯಾರು ಸತ್ಯದಿಂದ ನಡೆದಾರ ಅವ್ರಿಗೆ ಸತ್ಯ ನಡೆಯವ್ರಿಗೆ ಅಸತ್ಯ ಕಾಡ್ಯದ ನಿಲ್ಲೋ ಅನ್ನತಕ್ಕಂತ ಮುಂದಿನ ಪಾಳ್ಯಕ್ಕ ನೋಡುನು ಯಾವ ರೀತಿಯಿಂದ ಮಾತಾಡ್ತಾರ ಅಂತಕ್ಕಂಥ ನೋಡ್ಕೊಂಡು ಮತ್ತೆ ನಾ ಮುಂದಿನ ಪಾಳ್ಯದಾಗ ಮಾತಾಡ್ತೀನಿ ಬಂಧುಗಳೇ. ಈಗ ಒಂದು 5 ನುಡಿ ಸುಂದರ ಚಾಲನ್ನ ಹಾಡ್ತೇವೆ. ಭಕ್ತಿಪೂರ್ವಕ ಕೂತ್ಕೊಳ್ಬೇಕು. ದೈವಕ್ಕೆ ಶರಣು ಶರಣ.